This video is made for educational and information purpose. Please make your own research before. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಗೈಸ್, ಇವತ್ತಿನ ವೀಡಿಯೋಲಿ ಪಾರ್ಟ್ ಟೈಮ್ ವರ್ಕ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಇದು ಮನೆಯಿಂದ ಕೆಲಸ ಆಗಿರುತ್ತೆ. ಜಸ್ಟ್ ನೀವು ಡಾಕ್ಯುಮೆಂಟ್ಸ್ ಅನ್ನೋದು ಚೆಕ್ ಮಾಡಬೇಕಾಗಿರುತ್ತೆ ಗೈಸ್. 1 ಅವರ್ಗೆ ನಿಮಗೆ ಎಷ್ಟು ಸ್ಯಾಲ್ರಿ ಅನ್ನೋದು ಪೇ ಮಾಡ್ತಾರೆ ಅಂತ ಈ ಕಂಪನಿಯವರು ನಮಗೆ ಕ್ಲಿಯರಾಗಿ ನೋಟಿಫಿಕೇಷನಲ್ಲಿ ಬಿಟ್ಟಿದ್ದಾರೆ. ನೀವು ಒಮ್ಮೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಮ್ಮೆ ರಿಸರ್ಚ್ ಮಾಡಿ ನಂತರ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಈ ಜಾಬ್ಗೆ ಯಾವುದೇ ರೀತಿ ಲ್ಯಾಪ್ಟಾಪ್ ಬೇಕಾಗಿ ಜಸ್ಟ್ ನೀವು ಫೋನಲ್ಲಿ ಕೆಲಸ ಅನ್ನೋದು ಮಾಡ್ಬೋದಂತೆ. ಜಸ್ಟ್ ನೀವು ಅನ್ನೋದು ಡಾಕ್ಯುಮೆಂಟ್ಸ್ ಅನ್ನೋದು ಪ್ರಿಪೇರ್ ಮಾಡುತ್ತಲ್ವ, ಆ ಡಾಕ್ಯುಮೆಂಟ್ಸ್ ಅನ್ನೋದು ನೀವು ಚೆಕ್ ಮಾಡಬೇಕಾಗಿರುತ್ತೆ. ಕರೆಕ್ಟಾಗಿ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸಿಂಪಲ್ ವರ್ಕ್ ಆಗಿರುತ್ತೆ. ಮತ್ತು ಫ್ರೆಷರ್ಸ್, ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಸ್ಟೂಡೆಂಟ್ಸ್ ಯಾರು ಬೇಕಾದರೂ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದಂತೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ಕೆಲಸ ಅನ್ನೋದು ಮಾಡ್ಕೋಬೋದು. ಯಾವುದೇ ರೀತಿ ಪರ್ಮನೆಂಟ್ ಆಗಿರುವಂತಹ ಟೈಮಿಂಗ್ಸ್ ಇಲ್ಲ, ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಅನ್ನೋದು ನಮಗೆ ಕೊಟ್ಟಿದ್ದಾರೆ ಗೈಸ್. ತಡ ಮಾಡಿದಿರ ವೀಡಿಯೋನ ಶುರು ಮಾಡ್ತೀನಿ. ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅದೇ ರೀತಿ ನಿಮಗೆ ಫ್ರೀಯಾಗಿ ಏನಾದರೂ ರೆಸ್ಯೂಮ್ ಬೇಕು ಅಂದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ, ಹೈಪ್ ಮಾಡಿ ಸ್ಕ್ರೀನ್ಶಾಟ್ ನನಗೆ ಇನ್ಸ್ಟಾಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡೋದು ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಏನಾದರೂ ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಪರ್ಸ್ನಲಾಗಿ ಸಹ ಲಿಂಕ್ ಅನ್ನೋದು ಶೇರ್ ಮಾಡ್ತೀನಿ. ಓಕೆ ಗೈಸ್, ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಇದು ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಅವರು ಜಾಬ್ ಇದೆ ಅಂತ ಪೋಸ್ಟ್ ಮಾಡಿಲ್ಲ. ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂಥ aligner.com ಅನ್ನೋ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಗೈಸ್. ಕಂಪ್ನಿ ಹೆಸರು ಅಲೈನರ್ ಆಗಿದೆ. ಆ್ಯಕ್ಚುಲಿ ನಾನು ಈ ಜಾಬ್ ಬಗ್ಗೆ ನಿಮಗೆ ಪ್ರೀವಿಯಸ್ ವೀಡಿಯೋಸಲ್ಲಿ ಸಹ ತಿಳಿಸಿದ್ದೀನಿ. ಅದೇ ಸೇಮ್ ಕಂಪ್ನಿಯಿಂದ ಈಗ ನಮಗೆ ಮತ್ತೆ ವ್ಯಾಕೆನ್ಸಿ ಇದೆ ಅಂತ ಬಿಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಡಾಕ್ಯುಮೆಂಟ್ ರಿವ್ಯೂ ಸ್ಪೆಷಲಿಸ್ಟ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಡಾಕ್ಯುಮೆಂಟ್ಸ್ ಅನ್ನೋದು ನೀವು ರಿವ್ಯೂ ಅನ್ನೋದು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಯಾಲ್ರಿ ಮತ್ತು ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ, ನೀವು ಅದನ್ನು ಚೆಕ್ ಮಾಡ್ಕೋಬೋದು ಗೈಸ್. ಮತ್ತು ಇದು ರಿಮೋಟ್ ಜಾಬ್ ಆಗಿರುತ್ತೆ, ಅಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಫ್ರೀಲ್ಯಾನ್ಸ್ ಅಂದರೆ ಪಾರ್ಟ್ ಟೈಮ್ ಆಗಿರುತ್ತೆ. ಓಕೆ, ಅಬೌಟ್ ದಿ ರೋಲಲ್ಲಿ ಇಲ್ಲಿ ನಮಗೆ ಕ್ಲಿಯರಾಗಿ ಫುಲ್ ಮಾಹಿತಿ ಅನ್ನೋದು ಕೊಟ್ಟಿದ್ದಾರೆ ಗೈಸ್. ದಿಸ್ ಈಸ್ ಎ ಫುಲ್ಲಿ ರಿಮೋಟ್ ಜಾಬ್, ಫ್ಲೆಕ್ಸಿಬಲ್ ಕಾಂಟ್ರಾಕ್ಟ್ ರೋಲ್, ಓಪನ್ ಟು ಎನಿ ಒನ್ ವಿತ್ ಸ್ಟ್ರಾಂಗ್ ರೀಡಿಂಗ್ ಕಂಪ್ರೆನ್ಸೇಷನ್ ಅಂಡ್ ಎ ಸಿಸ್ಟಮ್ಯಾಟಿಕ್ ಮೈಂಡ್ ಸೆಟ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾಗಿ ನಿಮಗೆ ಓದೋಕ್ಕೆಲ್ಲ ಬಂದು ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಗೈಸ್. ಯಾವುದೇ ರೀತಿ ನೋ ಪ್ರಿಯರ್ ಎಕ್ಸ್ಪೀರಿಯನ್ಸ್ ಈಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಎಬಿಲಿಟಿ ನಿಮಗೆ ರೀಡ್ ಕೇರ್ಫುಲಿ, ಕರೆಕ್ಟಾಗಿ ಓದಬೇಕಾಗಿರುತ್ತೆ. ಮತ್ತು ಗೈಡ್ಲೈನ್ಸ್ ಅಂದರೆ ರೂಲ್ಸ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನು ಫಾಲೋ ಮಾಡಬೇಕಾಗಿರುತ್ತೆ. ಕರೆಕ್ಟಾಗಿ ಓದಬೇಕಾಗಿರುತ್ತೆ, ಸಾಕು ಅಂತ ಕೊಟ್ಟಿದ್ದಾರೆ. ಆರ್ಗನೈಸೇಷನ್ ನೋಡಿದ್ರೆ ಅಲೈನರ್ ಆಗಿರುತ್ತೆ. ಅವರ್ಲಿ ಕಾಂಟ್ರಾಕ್ಟ್ ಆಗಿರುತ್ತೆ ಅಂತ ಇದು ರಿಮೋಟ್ ಜಾಬ್ ಆಗಿರುತ್ತೆ. ಅಟ್ಲೀಸ್ಟ್ ನೀವು 10 to 40 hours ಪರ್ ವೀಕ್ ಅನ್ನೋದು ಕೆಲಸ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಅಂದರೆ ನೀವು ದಿನದಲ್ಲಿ ಒಂದು 3 ಅವರಿಂದ 4 ಅವರ್ ಮಾಡಿಕೊಂಡ್ರೆ ವಾರಕ್ಕೆ ನಾವು ಆರಾಮಾಗಿ 10 ಅವರಿಂದ 4 ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡ್ಬೋದು. ಓಕೆ, ನೀವು ಲೈಕ್ ಇಲ್ಲಿ ನೋಡ್ಬೋದು, ರೆಸ್ಪಾನ್ಸಿಬಿಲಿಟೀಸಲ್ಲಿ ಕೊಟ್ಟಿದ್ದಾರೆ. ರೀಡ್ ಆ್ಯಂಡ್ ಅನೋಟೇಟ್ ವೈಡ್ ವೆರೈಟಿ ಆಫ್ ಡಾಕ್ಯುಮೆಂಟ್ಸ್, ಆರ್ಟಿಕಲ್ಸ್, ರಿಪೋರ್ಟ್ಸ್, ಫಾರ್ಮ್ಸ್ ಆ್ಯಂಡ್ ಮೋರ್ ಅಂತ ಕೊಟ್ಟಿದ್ದಾರೆ ಗೈಸ್. ಅಂದರೆ ನಿಮಗೆ ವೆರೈಟಿ ಆಫ್ ಡಾಕ್ಯುಮೆಂಟ್ಸ್ ಮತ್ತು ಆರ್ಟಿಕಲ್ಸ್ ಎಲ್ಲ ಕೊಡ್ತಾರಂತೆ, ಅದನ್ನು ನೀವು ಓದಬೇಕಾಗಿರುತ್ತೆ ಗೈಸ್. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಐಡೆಂಟಿಫೈ ಮಾಡಿಬಿಟ್ಟು ನಿಮಗೆ ಒಂದು ಟೀಮ್ ಇರುತ್ತೆ, ಆ ಟೀಮ್ಗೆ ನೀವು ಹೇಳ್ಬೇಕಾಗಿರುತ್ತೆ. ಓಕೆ, ಈ ಥರ ಮಿಸ್ಟೇಕ್ ಇದೆ, ಇಲ್ಲಿದೆ, ಅದನ್ನು ತಿದ್ದಿದ್ದೀನಿ, ಈ ರೀತಿ ಬಂದಿದೆ ಡಾಕ್ಯುಮೆಂಟ್ ಅಂತ ನೀವು ಅವ್ರಿಗೆ ರೆಡಿ ಮಾಡಿ ಅವ್ರಿಗೆ ಶೇರ್ ಅನ್ನೋದು ಮಾಡಬೇಕಾಗಿರುತ್ತೆ. ನಿಮಗೇನು ಅದು ಸಹ ಗೊತ್ತಿಲ್ಲ ಅಂದರೆ ಗೈಸ್, ಈ ಕಂಪ್ನಿಯವರು ನಿಮಗೆ ಫ್ರೀ ಟ್ರೈನಿಂಗ್ ಕೊಡ್ತಾರೆ. ಫ್ರೀ ಟ್ರೈನಿಂಗ್ ಕೊಟ್ಟು ನಂತರ ನಿಮಗೆ ಜಾಬ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ಓಕೆ, ನಿಮಗೇನಾದರೂ ರಿಸರ್ಚ್, ಎಡಿಟಿಂಗ್, ಡೇಟಾ ಎಂಟ್ರಿ, ಅಡ್ಮಿನಿಸ್ಟ್ರೇಟಿವ್ ವರ್ಕಲ್ಲಿ ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು ಅಂತ ಕೊಟ್ಟಿದ್ದಾರೆ. ಅಂದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಗೈಸ್. ನೈಸ್ ಟು ಹ್ಯಾವ್ ಅಂತ ಕೊಟ್ಟಿದ್ದಾರೆ. ಇನ್ನು ಕ್ಲಿಯರಾಗಿ ನೀವು ಬೇಕು ಅಂದರೆ ಓದ್ಕೋಬೋದು ಗೈಸ್. ಫುಲ್ ಡೀಟೇಲ್ಸ್ ನಮಗೆ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ, ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಅಪ್ಲೈ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಬರುತ್ತೆ. ಹೈ ಅಗ್ರಿ ಟು ದ ಟರ್ಮ್ಸ್ ಆಫ್ ಸರ್ವಿಸ್ ಪ್ರೈವಸಿ, ಅದನ್ನು ಕ್ಲಿಕ್ ಮಾಡಬೇಕಾಗಿರುತ್ತೆ. ಅದನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ವಿತ್ ಗೂಗಲ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಮೇಲ್ ಅಡ್ರೆಸ್ ಅನ್ನೋದು ಬರುತ್ತೆ. ನೀವು ಅಕೌಂಟ್ ಅನ್ನೋದು ಚೂಸ್ ಮಾಡ್ಕೋಬೇಕಾಗಿರುತ್ತೆ. ನಿಮ್ಮ ಹತ್ರ ಒಂದೇ ಇದ್ದರೆ ಅದು ಒಂದೇ ಬರುತ್ತೆ, ಇಲ್ಲ ಡಿಫ್ರೆಂಟ್ ಐಡೀಸ್ ಇದ್ದರೆ ಡಿಫ್ರೆಂಟ್ಸ್ ಬರುತ್ತೆ. ನಿಮ್ಗೆ ಯಾವ ಐ ಡಿ ವ್ಯಾಲಿಡ್ ಆಗಿರುತ್ತೋ ಆ ಐ ಡಿ ಅನ್ನೋದು ಕೊಟ್ಟರೆ ಅದು ತಗೊಳುತ್ತೆ ಗೈಸ್. ಓಕೆ, ನಾನಿಲ್ಲಿ ನನ್ನ ಅಫಿಷಿಯಲ್ ಇಮೇಲ್ ಅಡ್ರೆಸ್ ಅನ್ನೋದು ಕೊಟ್ಟು ಲಾಗಿನ್ ಅನ್ನೋದು ಹಾಕ್ತಿದ್ದೀನಿ. ನೀವು ಸಹ ಇದೇ ರೀತಿ ಸೇಮ್ ಫಾಲೋ ಮಾಡಿದ್ರೆ ನಿಮಗೆ ಅದು ಸಬ್ಮಿಟ್ ಅನ್ನೋದು ಸಕ್ಸಸ್ಫುಲಿ ಆಗುತ್ತೆ ಗೈಸ್. ಓಕೆ, ಇಲ್ಲಿ ನೋಡ್ಬೋದು ಅಲೈನರ್ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗಿದೆ. ಫಸ್ಟ್ ಇದು ರೆಸ್ಯೂಮ್ ಇರುತ್ತಂತೆ. ರೆಸ್ಯೂಮ್ ಆದಮೇಲೆ ನಿಮ್ಮ ಪ್ರೊಫೈಲ್ ಅನ್ನೋದು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ ಗೈಸ್. ಓಕೆ, ಫಸ್ಟ್ ರೆಸ್ಯೂಮ್ ಬಂದುಬಿಟ್ಟು 1 ನಿಮಿಷ ಟೈಮ್ ತೊಗೊಳುತ್ತಂತೆ. ಆ ರೆಸ್ಯೂಮ್ನ ಕ್ಲಿಕ್ ಮಾಡಿ ನೀವು ಫೈಲ್ ಅನ್ನೋದು ಅಪ್ಲೋಡ್ ಅನ್ನೋದು ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು ಗೈಸ್, ನಾನು ಸಹ ಅಪ್ಲೋಡ್ ಮಾಡ್ತಿದ್ದೀನಿ. ಫೈಲ್ ಅಪ್ಲೋಡೆಡ್ ಅಂತ ಬಂದಿದೆ ಅಲ್ವಾ, ಸೇಮ್ ಇದೇ ಆಗಿರುತ್ತೆ ಗೈಸ್. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅಪ್ಲೋಡ್ ಯುವರ್ ರೆಸ್ಯೂಮ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಚೂಸ್ ಯುವರ್ ಫೈಲ್ ಅಂತಿದೆ, ಅದನ್ನು ಚೂಸ್ ಮಾಡಿ ಅಪ್ಲೋಡ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಸಿಂಪಲ್ ಆಗಿರುತ್ತೆ ಅಪ್ಲೈ ಮಾಡೋದು ಪ್ರೋಸೆಸ್ ಎಲ್ಲ. ಆದರೂ ಸಹ ನಾನು ನಿಧಾನಕ್ಕೆ ತಿಳಿಸ್ಕೊಡ್ತಿದ್ದೀನಿ, ಯಾಕಂದರೆ ತುಂಬ ಜನ ಕೇಳ್ತಿದ್ರು ಕಮೆಂಟ್ಸಲ್ಲಿ ಹೇಗೆಲ್ಲ ಅಪ್ಲೈ ಮಾಡಬೇಕು ಅದು ನೋಡಿಸಿ ಅಂತ. ಸೊ ನಾನು ನಿಧಾನಕ್ಕೆ ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರೊಫೈಲ್ ಓಪನ್ ಆಗುತ್ತೆ. ಪ್ರೊಫೈಲಲ್ಲಿ ನಿಮಗೆ ಫಸ್ಟ್ ನೇಮು, ಲಾಸ್ಟ್ ನೇಮು, ಜೆಂಡರು,
ಡೇಟ್ ಆಫ್ ಬರ್ತು, ಇಯರು ಎಲ್ಲ ಕೊಟ್ಟಿರ್ತಾರೆ. ಅದಾದಮೇಲೆ ಫೋನ್ ನಂಬರ್ ಕೊಟ್ಟಿರ್ತಾರೆ ಗೈಸ್. ಓಕೆ, ಕಂಟಿನ್ಯೂ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಲೊಕೇಶನ್ ಅನ್ನೋದು ಕೇಳುತ್ತೆ. ಲೊಕೇಶನ್ ಹಾಕಿ ಮತ್ತು ಲಿಂಕ್ಡ್ಇನ್ ಪ್ರೊಫೈಲ್ ಏನಾದರೂ ಇದ್ದರೆ ಹಾಕಿ, ಇಲ್ಲ ಕಂಟಿನ್ಯೂನ ನೀವು ಕ್ಲಿಕ್ ಮಾಡ್ಬೋದು. ಓಕೆ, ಆಪ್ಷನಲ್ ಅಂತ ಕೊಟ್ಟಿದ್ದಾರೆ. ಎಜುಕೇಷನ್ ಬಂದುಬಿಟ್ಟು ನಿಮ್ಮ ಕಾಲೇಜ್ ಹೆಸರು ಮತ್ತು ಯಾವ್ದು ತೊಗೊಂಡಿದ್ದೀರಾ ಕಾಲೇಜಲ್ಲಿ ಅಂತ ಹೇಳಿದ್ದಾರೆ. ಡಿಗ್ರಿ ಹಾಕಿದ್ದೀನಿ ಅಂದರೆ ಬ್ಯಾಚುಲರ್ ಆಫ್ ಸೈನ್ಸಾ ಬಿ.ಕಾಮಾ ಅಂತ ಹಾಕಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಗೈಸ್ ಇದು ಮೈನ್ ಆಗಿರುತ್ತೆ ನೋಡಿ, ಲ್ಯಾಂಗ್ವೇಜಲ್ಲಿ ನಿಮಗೆ 2 ಆಪ್ಷನ್ಸ್ ಅನ್ನೋದು ಕೊಟ್ಟಿರ್ತಾರೆ. ಒಂದು ನೀವು ಲ್ಯಾಂಗ್ವೇಜ್ 2 ಲ್ಯಾಂಗ್ವೇಜಸ್ ಅನ್ನೋದು ನೀವು ಹಾಕಬೇಕಾಗಿರುತ್ತೆ ಗೈಸ್. ಓಕೆ, ಇಲ್ಲಿ ನೋಡ್ಬೋದು ಫಸ್ಟು ಕನ್ನಡ ಹಾಕಿದ್ದೀನಿ ಮತ್ತು ತೆಲುಗು ಹಾಕಿದ್ದೀನಿ. ನೀವು ಬೇಕಂದರೆ ಇಂಗ್ಲೀಷ್ ಸಹ ಹಾಕೋಬೋದು. ನಾನಿಲ್ಲಿ ನಿಮಗೆ ಎಕ್ಸಾಂಪಲ್ಗೆ ನೋಡಿಸ್ತಿದ್ದೀನಿ. ಇಲ್ಲಿ ಪ್ರೊಫೆಷನ್ಸಿ ಹತ್ರ ಸೆಕೆಂಡ್ ಕಾಲಮ್ ಹತ್ರ ಯಾವುದಾದ್ರೂ ಒಂದು ಆಪ್ಷನ್ ನೀವು ನೇಟಿವ್ ಅಂತ ಚೂಸ್ ಮಾಡಬೇಕಾಗಿರುತ್ತೆ. ನೀವೇನಾದರೂ 2 ಲ್ಯಾಂಗ್ವೇಜು ಸಹ ಫ್ಲೂಯೆಂಟ್ ಅಂತ ಹಾಕಿದ್ರೆ ಅದು ಕಂಟಿನ್ಯೂ ತಗೊಳ್ಳೋದಿಲ್ಲ. ಸೊ ಒಂದು ನೇಟಿವ್ ಹಾಕಿ ಮತ್ತು ಇನ್ನೊಂದು ಫ್ಲೂಯೆಂಟ್ ಅನ್ನೋದು ಹಾಕಬೇಕಾಗಿರುತ್ತೆ. ಸೇಮ್ ಇದೇ ರೀತಿ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಕಂಟಿನ್ಯೂ ಅನ್ನೋ ಆಪ್ಷನ್ನು ಎನೇಬಲ್ ಆಗುತ್ತೆ. ಓಕೆನಾ ಗೈಸ್, ಮತ್ತು ಇಲ್ಲಿ ನೆಕ್ಸ್ಟ್ ಅದು ಕಂಟಿನ್ಯೂ ಆದಮೇಲೆ ಪ್ರಿಫರೆನ್ಸ್ ಅಂತ ಇದೆ ನಮಗೆ. ಟೆಲ್ ಅಸ್ ಮೋರ್ ಅಬೌಟ್ ಯು ಅಂತ. ಅಂದರೆ ಇದು ಯಾವುದಾದ್ರೂ ನಿಮಗೆ ಲೈಕ್ ಏನರಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಅವರು ಕೇಳ್ತಿದ್ದಾರೆ. ಕೋಡಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ, ಇಂಜಿನಿಯರಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ, ಮ್ಯಾಥಮೆಟಿಕ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ, ಸೈನ್ಸಾ, ರೈಟಿಂಗಾ, ಎಜುಕೇಷನ್ನ, ಫೈನಾನ್ಸಾ, ಲ್ಯಾಂಗ್ವೇಜಾ ಅಂತ ಕೇಳ್ತಿದ್ದಾರೆ. ಯಾವುದಾದ್ರೂ ಒಂದು 5 ಅಲ್ಲ 4 ಇದನ್ನು ಕ್ಲಿಕ್ ಅನ್ನೋದು ಮಾಡಬೇಕಾಗಿರುತ್ತೆ. ಅದಾದಮೇಲೆ ಕಂಪ್ಲೀಟ್ನ ಕ್ಲಿಕ್ ಮಾಡಿದ್ರೆ ಸಾಕು ಗೈಸ್, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಓಕೆ, ಇಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಲಾಗಿನ್ ಅನ್ನೋದು ಹಾಕ್ತೀರಾ ನೀವು. ಲಾಗಿನ್ ಆದಮೇಲೆ ನಿಮಗೆ ಜಾಬ್ಸ್ ಅನ್ನೋದು ತುಂಬ ಸಿಗುತ್ತೆ ಗೈಸ್. ಇಲ್ಲಿ ನೋಡ್ಬೋದು ನೀವು ಯಾವುದೆಲ್ಲ ಚೂಸ್ ಮಾಡಿರ್ತೀರೋ ಅದ್ರ ಪ್ರಕಾರ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ರಿವ್ಯೂ ಸ್ಪೆಷಲಿಸ್ಟ್ ಜಾಬ್ಗೆ ನಾವು ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ ಅಂತ ಇಲ್ಲಿ ನೋಡಿಸ್ತೀವಿ ನೋಡಿ, ಅಪ್ಲೈಡ್ ಅಂತ. ಅವರು ನಿಮಗೆ ಇಮೇಲ್ ಅನ್ನೋದು ಮಾಡ್ತಾರೆ ಗೈಸ್. ನಿಮ್ಮ ರೆಸ್ಯೂಮೆಲ್ಲ ನೋಡಿ ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆದರೆ ಅವರು ಖಂಡಿತ ನಿಮಗೆ ರಿಪ್ಲೈ ಅನ್ನೋದು ಕೊಡ್ತಾರೆ. ನೆಕ್ಸ್ಟು ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ ನೀವು ಚೆಕ್ ಮಾಡ್ಬೋದು. ಫುಲ್ ಡೀಟೇಲ್ ಸಹ ಇದೆ, ಅದನ್ನು ಸಹ ಕ್ಲಿಕ್ ಮಾಡ್ಕೋಬೋದು. ಕ್ಯಾನ್ಸಲ್ನ ಕ್ಲಿಕ್ ಮಾಡಿದ್ರೆ ಗೈಸ್ ನಿಮಗೆ ಬೇರೆ ಬೇರೆ ಜಾಬ್ಸ್ ಅನ್ನೋದು ಸಿಗುತ್ತೆ. ಇಲ್ಲಿ ನೋಡ್ಬೋದು ಇಂಗ್ಲೀಷ್ ರೈಟಿಂಗ್ ಜನರಲಿಸ್ಟ್ ಅಂತ ಇದೆ. ಇವರು ನಿಮಗೆ ಇಷ್ಟು ಪೇ ಮಾಡ್ತಾರೆ ಅಂತ ಸ್ಯಾಲ್ರಿ ಸಹ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮಾರ್ಕೆಟಿಂಗ್ ಟಾಸ್ಕ್ ಅಂತೆ, ಲೈಕ್ ತುಂಬ ರೂಲ್ಸ್ಗಳ ಕೊಟ್ಟಿದ್ದಾರೆ. ನಾನಿವತ್ತು ನಿಮಗೆ ಡಾಕ್ಯುಮೆಂಟ್ಸ್ ರಿವ್ಯೂ ಜಾಬ್ ಬಗ್ಗೆ ಮಾಹಿತಿ ಅನ್ನೋದು ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ತಮಿಳ್ ಲ್ಯಾಂಗ್ವೇಜ್ ಬಂದರೆ ಅದಕ್ಕೂ ಸಹ ವೇಕೆನ್ಸಿ ಇದೆ ಅಂತೆ, ಅದನ್ನು ಆಗ್ಬೋದು. ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಸ್ಪೆಷಲಿಸ್ಟ್ ಇದೆ ಅಲ್ವಾ, ಅದು ಬೇಕು ಅಂದರೆ ಲಾಸ್ಟಲ್ಲಿ ಅದು ಬೇಕಂದರೆ ಅದಕ್ಕೆ ಸಹ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆ, ಇಲ್ಲಿ ನೋಡ್ಬೋದು ಸೇಮ್ ಆಗಿರುತ್ತೆ ಗೈಸ್. ಅದಕ್ಕೂ ಸಹ ರೆಸ್ಯೂಮ್ ಅನ್ನೋದು ಕೇಳ್ತಾರೆ. ಆ ರೆಸ್ಯೂಮ್ ಅನ್ನೋದು ಹಾಕಿಬಿಟ್ರೆ ಅದು ಆರಾಮಾಗಿ ಅಪ್ಲಿಕೇಶನ್ ಅನ್ನೋದು ಸಬ್ಮಿಟ್ ಆಗುತ್ತೆ ಗೈಸ್. ಮತ್ತು ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ನಿಮಗೆ ಇವರು ಹೈರ್ ಅನ್ನೋದು ಮಾಡ್ತಾರೆ. ಓಕೆ, ಇಷ್ಟ ಆಗಿರುತ್ತೆ ಗೈಸ್. ಇವತ್ತಿನ ವೀಡಿಯೋಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ಇಮಿಡಿಯೇಟ್ ಅನ್ನೋದು ರಿಪ್ಲೈ ಕೊಡ್ತೀನಿ. ಮತ್ತು ಗೈಸ್ ನಿಮ್ಮದು ಕರೆಕ್ಟಾಗಿರಬೇಕು ಇಂಟರ್ನೆಟ್ ಕನೆಕ್ಷನು ನೀವು ಅಪ್ಲೈ ಮಾಡ್ತಾ ಇದ್ದಾಗ, ಇಲ್ಲಾಂದರೆ ಅದು ಲೋಡಿಂಗ್ ತಗೋತಿರುತ್ತೆ. ಸೊ ನೀವು ಮನೆಯಿಂದ ಆಚೆ ಬಂದು ಅಟ್ಲೀಸ್ಟ್ ನೆಟ್ವರ್ಕ್ ಇರೋ ಕಡೆ ಕೂತ್ಕೊಂಡು ಇದು ವೆಬ್ಸೈಟ್ ಅನ್ನೋದು ವರ್ಕ್ ಆಗೋ ಜಾಗದಲ್ಲಿ ಕೂತ್ಕೊಂಡು ನೀವು ಅಪ್ಲೈ ಅನ್ನೋದು ಮಾಡಬೇಕಾಗಿರುತ್ತೆ. ಆವಾಗ ನಿಮಗೆ ಎಲ್ಲ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಾನು ಸಹ ನಿಮಗೆ ಪ್ರೂಫ್ ಸಮೇತ ಹಾಕಿದ್ದೀನಿ ಗೈಸ್. ನನಗೆಲ್ಲ ವರ್ಕ್ ಆಗ್ತಿದೆ ಅಲ್ವಾ, ಸೇಮ್ ನಿಮಗೂ ಸಹ ವರ್ಕ್ ಆಗುತ್ತೆ. ಸೊ ನೆಟ್ವರ್ಕ್ ಕರೆಕ್ಟಾಗಿರೋ ಜಾಗದಲ್ಲಿ ಕೂತ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಟ್ರೈ ಮಾಡಿ ಸ್ನೇಹಿತರೆ. ಅದೇ ರೀತಿ ರೆಸ್ಯೂಮ್ ಅನ್ನೋದು ಅಪ್ಡೇಟ್ ಮಾಡಿಕೊಂಡು ಅಪ್ಲೈ ಮಾಡಿ. ಮತ್ತು ಕರೆಕ್ಟಾಗಿರುವಂಥ ಮೊಬೈಲ್ ನಂಬರ್ ಕೊಡಿ, ಕರೆಕ್ಟಾಗಿರುವಂತಹ ಇಮೇಲ್ ಅಡ್ರೆಸ್ ಅನ್ನೋದು ಕೊಡಿ ಸ್ನೇಹಿತರೆ. ಆವಾಗ ತಾನೇ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಆಗೋಕ್ಕೆ ಆಗುತ್ತೆ. ನಿಮಗೆ ಫ್ರೀಯಾಗಿ ಏನಾದರೂ ರೆಸ್ಯೂಮ್ ಬೇಕು ಅಂದರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ಹೈಪ್ ಮಾಡಿ 3 ಜನಕ್ಕೆ ಶೇರ್ ಮಾಡಿ. ಆ ಸ್ಕ್ರೀನ್ಶಾಟ್ಸ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಸಹ ಬಿಲ್ಡ್ ಮಾಡಿಕೊಡ್ತೀನಿ ಗೈಸ್. ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿ, ರೆಸ್ಯೂಮ್ ಬೇಕು ಅಂದರೆ ಕಮೆಂಟ್ಸಲ್ಲಿ ರೆಸ್ಯೂಮ್ ಅಂತ ಹಾಕಿ ನಾನು ನಿಮಗೆ ಪರ್ಸ್ನಲಾಗಿ ಸಹ ಶೇರ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ಗೈಸ್. ಖಂಡಿತ ಮುಂದಿನ ವಿಡಿಯೋಲಿ ಸಿಗೋಣ. ಆಲ್ ದಿ ವೆರಿ ಬೆಸ್ಟ್, ಬಾಯ್.